ರಿತಿಕಾ ಎಕ್ಸಾಮ್ ಇರೋ ಕಾರಣಕ್ಕೆ ಬಂದಿದ್ದಿಲ್ಲ. ನಾನು ನಮ್ಮ ಅಕ್ಕ ಶಾಪಿಂಗ್ ಮಾಡೋಕ್ಕೆ ಬಂದಿದ್ವಿ. ಜಾತ್ರೆ ನೋಡಿ ಹೇಗಿದೆ. ನಮ್ಮ ಅಕ್ಕ ವ್ಯಾಪಾರ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಫ್ಯಾಮಿಲಿ ಸಿಂಪಲ್ಲಾಗಿ ನಾವು ಹಾಕ್ಸಿರೋದು. ಮನೆಯಲ್ಲ ಚಿಕ್ಕದಿದೆಲ್ಲ ಹೊರಗಡೆ ಕುತ್ಕೊಂಡು ಊಟ ಮಾಡೋಕ್ಕೆ ಬರ್ತಂತ ಹಾಕ್ಸಿರೋದು. ನೋಡಿ ಬಯಲಾಟ ಹೇಗಿದೆ, ಚೆನ್ನಾಗಿದೆ ಅಲ್ಲ. ನಾನು ನಮ್ಮ ಚಿಕ್ಕಪ್ಪ ಹೋಗಿದ್ವಿ, ವಿಡಿಯೋ ಮಾಡ್ಕೊಂಬಂದೆ. ಚೆನ್ನಾಗಿದೆ ಅಲ್ವಾ. ನಮ್ಮ ಮನೆ ಮುಂದೆನೇ ಹಾಕಿರೋದು. ನಾನು ಮಲ್ಕೊಂಬಿಟ್ಟಿದ್ದೆ. ಮಹಿ ಟೆಂಪಲಿಗೆ ಬಂದಿದ್ಲು. ಹಾಯ್ ಅಂತ ಹೇಳು ಅಂತಿದ್ದೀನಿ, ಹೇಳ್ತಿಲ್ಲ. ಸೊ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಜಾತ್ರೆ ವಿಡಿಯೋ ತೋರಿಸ್ತೀನಿ ನೋಡಿ. ಹಾಯ್ ಗೈಸ್, ಇವತ್ತು ನಾನು ಅಕ್ಕವ್ರ ಮನೆಗೆ ಬಂದಿನಿ. ಇದ್ದ ಈಶ್ವರ ಹಾಯ್ ಮಾಡು, ಈ ಕಡೆ ಮಾಡು. ಜಾತ್ರೆ ಅಲ್ವಾ, ರೆಡಿ ಆಗೋಕ್ಕಾಗಿಲ್ಲ. ಅಕ್ಕವ್ರ ಮನೆಗೆ ರೆಡಿ ಆದೆ ನಾನು. ಇವತ್ತಿನ ಡ್ರೆಸ್ ಹೀಗಿದೆ ನೋಡಿ. ಸಿಂಪಲ್ ತೊಗೊಂಡಿದ್ದೀನಿ, ಆದರೆ ಚೆನ್ನಾಗಿದೆ. ಡೋಲು ಬಾರಿಸ್ತಾ ಇದ್ದಾರೆ ಗೈಸ್. ಈಗ ಗಂಗೆ ಸ್ಥಳಕ್ಕೆ ಅಂತ ಡೋಲ್ ಬಾರಿಸ್ಕೊಂತ ಹೋಗ್ತಾ ಇದ್ದಾರೆ ಗಂಗೆ ಸ್ಥಳಕ್ಕೆ. ಇವರು ಒಂದೇ ವಿಡಿಯೋ ಮಾಡಿದ್ದೀನಿ. ಎಷ್ಟು ಜನ ಇದ್ದಾರೆ ಗೈಸ್, ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿದ್ದಿಲ್ಲ ಈ ಥರ ಇಷ್ಟೆಲ್ಲ ಜನ ಬರ್ತಾರೆ, ಹಿಂಗೆಲ್ಲ ಆಗುತ್ತೆ ಅಂತ. ಚೆನ್ನಾಗಾಯಿತು. ನಾನು 9ನೇ ಕ್ಲಾಸ್ ಇದ್ದಾಗೆ ಮಾಡಿದರು ಜಾತ್ರೆ. ಈಗ ನಾನು ನೋಡ್ತಿದ್ದೀನೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಚೆನ್ನಾಗಾಯಿತು ಕೂಡ ಹಬ್ಬ. ನಮ್ಮಮ್ಮ ನಮ್ಮ ಅಕ್ಕ ಅವರೆಲ್ಲ ಅಲ್ಲಿ ಫ್ಯಾಮಿಲಿ ಹಾಕಿದ್ದಾರಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ನಾನು ಮಾತ್ರ ಅಕ್ಕವ್ರ ಮನೆಗೆ ಬಂದಿದ್ದೆ ನೋಡೋಕ್ಕಾಗಿ. ಈಶ್ವರ ಬರ್ತಾ ಇದ್ದಾನೆ ನೋಡಿ ಗೈಸಲ್ಲಿ. ನೋಡಿ ಗೈಸ್, ಈಶ್ವರ ಬಂದ, ಹಾಯ್ ಅಂತ ಹೇಳ್ತಾ ಇದ್ದಾನೆ. ನಾನು ಅಕ್ಕವ್ರ ಮಂತಲ್ಲಿ ನಿಂತ್ಕೊಂಡಿದ್ದೀನಿ. ಚಿನ್ನು ನೋಡಿದ್ದಾಳೆ, ಹಾಗಾಗಿ ಶರಣಮ್ಮನ ಕರ್ಕೊಂಡು ಲಚ್ಚಿ ಹತ್ರ ಬಿಟ್ಟು ಹೋಗು ಅಂತ ಕರ್ಕೊಂಬಂದಿದ್ದಾಳೆ ನೋಡಿ ಗೈಸ್. ಈ ಅಣ್ಣ ಇದನ್ನಲ್ಲೇ ಭಾರಿ ಕಾಮಿಡಿ ಮಾಡ್ತಾನೆ ಗೈಸ್. ಚಿನ್ನಾರಿ ಇದ್ದಾಳೆ, ಅಣ್ಣನ ಹೆಂಡ್ತಿ ಇವರೇ ನೋಡಿ. ಚಿನ್ನಾರಿ ಇದ್ದಾಳೆ ನೋಡಿ ಗೈಸ್. ವಿಡಿಯೋ ಮುಂದೆ ಬರೋಕ್ಕೆ ನಾಚ್ಕೊಂತಾಳೆ. ನಮ್ಮ ಚಿಕ್ಕಪ್ಪ ಬಂದಿದ್ದರು, ಆ ಚಿನ್ನಿನ ಬಾ ಅಂತ ಕರೆದ್ರು, ಬಂದಿಲ್ಲ, ಹೋಗಲಿಲ್ಲ. ಕಳಸ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಗೈಸ್ ಎಲ್ಲ. ಇಲ್ಲಿ ನಮ್ಮಪ್ಪ ಇದ್ದಾನೆ ನೋಡಿ ಗೈಸ್. ಈಶ್ವರ ಇದ್ದಾನೆ ನೋಡಿ ಗೈಸ್. ನನ್ನ ವಿಡಿಯೋ ಮಾಡಬೇಡ, ಅವ್ರನ್ನ ಮಾಡು ಅಂತ ಹೇಳ್ತಿದ್ದಾನೆ. ನಾನು ಅವನ್ನೇ ಮಾಡ್ತಿದ್ದೀನಿ ವಿಡಿಯೋ. ಗೈಸ್, ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಚಿನ್ನು ಎಲ್ಲರೂ ಹೋಗ್ತಾ ಇದ್ದೀವಿ. ಆಂಟಿ ಅವರು, ಅಕ್ಕ ಎಲ್ಲರೂ. ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ರೆಡಿ ಆಗಿದ್ದೀನಿ. ಈ ಟೆಂಪಲ್ಗೆ ಹೋಗಿ ಹೇಗಿರುತ್ತೆ ಅಂತ. ಚಿನ್ನು ಬಂದಿದ್ದಾರೆ ನೋಡಿ, ಹಾಯ್ ಮೇಡಮ್. ಉಸ್ಲಮ್ಮವ್ವ ಟೆಂಪಲಿಗೆ ಬಂದಿದ್ದೀವಿ. ಕಾಯಿ ಹೊಡ್ಸೋಕ್ಕೋಸ್ಕರ ಶರಣಕ್ಕ ಅಲ್ಲಿದ್ದಾಳೆ. ಫುಲ್ಲು ಜನ ಇದ್ದಾರೆ, ಕಾಯ್ತಾ ಇದ್ದೀವಿ ನೋಡಿ. ಎಷ್ಟು ಜನ ಇದ್ದಾರೆ, ಕಾದು ಕಾದು ಸಾಕಾಯಿತು. ಯಾರೋ ಒಬ್ಬ ಯಾಕಗ ದೇವ್ರು ಬಂದಿತ್ತು. ಆಮೇಲೆ ಎಲ್ಲ ಹೋಗ್ತಾ ಇದ್ದಾರೆ ಮುಂದೆ. ನಾವು ಕೂಡ ಹೋದ್ವಿ ಮುಂದೆ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಕಾಯಿ ಹೊಡ್ಸ್ಕೊಂಡು ಬಂದ್ಬಿಟ್ವಿ. ಆಯ್ ಚಿನ್ನು, ಆಯ್ ಎಲ್ಲಿ ಬಂದಿಗಿ? ಮಹಿ ಬಂದಿದ್ದಾಳೆ, ಆಯ್ ಅಂತ ಹೇಳು ಅಂತಿದ್ದೀನಿ, ಹೇಳ್ತಿಲ್ಲ ನೋಡಿ. ತಾಯಮ್ಮ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಆಂಟಿ ಮುಂಚೆನೇ ಹೋಗಿ ಕಾಯಿ ಹೊಡ್ಸಕ್ಕೆ ಕುಂತಿದ್ದಾಳೆ. ನಾವು ಹೋದ್ವಿ, ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ನಮ್ಮಕ್ಕ ನೋಡಿ ಕಾಫಿ ಕೊಡ್ತಾ ಇದ್ದಾಳೆ ಎಲ್ಲರಿಗೆ. ಬೇಸ್ ಹಿಡ್ಕಲ್ಲ, ಫೋನ್ ಮಾಡ್ಕೊಂತ ನೋಡಿ ಗೈಸ್. ಈಗ ನನಗೆ ಯಾಕೋ ಬೇಜಾರಾಗ್ತಾ ಇದೆ. ನನಗೆ ಫುಲ್ಲು ನಿದ್ದೆ ಬರ್ತಾ ಇದೆ. ನಿನ್ನೆ 12 ಗಂಟೆವರೆಗೂ
ನೈಟ್ ಮೆಹಂದಿ ಹಾಕೋಣಕ್ಕೋಸ್ಕರ 12 ಗಂಟೆವರೆಗೂ ಎದ್ದಿದ್ದೆ. ಹಾಗಾಗಿ ನನಗೆ ಯಾಕೋ ನಿದ್ದೆ ಬರ್ತಾಯಿದೆ, ಊಟ ಕೂಡ ಮಾಡೋಂಗೆ ಆಗ್ತಾಯಿಲ್ಲ. ಅದಕ್ಕೆ ಮೇಲೆ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನಿಮಗೆ ಒಂದ್ಸಲ ತೋರಿಸ್ತೀನಿ ತಡಿ. ಈ ಥರ ಕಾಣುತ್ತೆ ನೋಡಿ, ಈ ಥರ ಇದೆ. ನಾವು ಫ್ಯಾಮಿಲಿ ಹಾಕ್ಸಿದ್ದೀವಿ, ಇದು ಹಾಕ್ಸಿದ್ದೀವಿ. ಮೇಲೆಯಿಂದ ತೋರಿಸ್ತಾ ಇದ್ದೀನಿ. ಎಲ್ಲರೂ ಹಾಕ್ಸಿದ್ದಾರೆ ಜಾತ್ರೆಗೆ ನೋಡಿ, ಈ ಥರ ಇದೆ. ಅಲ್ಲಿ ಯಾರೋ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಈ ಥರ ಇದೆ ನೋಡಿ. ನಾವು ಈ ಥರ ಸಾಮಿಲ್ ಹಾಕ್ಸಿದ್ದೀವಿ. ಚೇರ್ ನೋಡಿ ಇಷ್ಟು ಕೊಟ್ಟಿದ್ದಾರೆ. ಸಿಂಪಲ್ ಇರಲಿ ಅಂತ ನಾವು ಈ ಥರ ಹಾಕ್ಸಿರೋದು. ಟೇಬಲ್ ಕೊಟ್ಟಿದ್ದಾರೆ, ನಾವು ಟೇಬಲ್ಸ್ನ ಇಲ್ಲಿಟ್ಟಿದ್ದೀವಿ. ಯೂಸ್ ಮಾಡ್ಕೊಳಲ್ಲ, ಈಗ ಯೂಸ್ ಮಾಡ್ಕೊಳೋ ಮಾತ್ರ ಅಲ್ಲಿ ಇಟ್ಕೊಂಡು ಊಟ ಮಾಡ್ತಿದ್ದೀವಿ. ಮನೆ ಚಿಕ್ಕದಂತ ಸ್ಯಾಮಿಲ್ ಹಾಕ್ಸಿದ್ದು, ಹೊರಗಡೆ ಟೇಬಲ್ಸ್ ಇದ್ವಲ್ಲ, ಊಟ ಮಾಡಿ ಹೋಗ್ತಿದ್ವಿ. ಚೆನ್ನಾಗಾಯಿತು ಹಾಕ್ಸಿದ್ಕೆ. ಕುಂಭ ಓರಿದ್ರಲ್ಲ ಅವತ್ತು ನೈಟು ಕ್ವಾಣ ಕಡಿತಾರೆ. ಹಾಗಾಗಿ ನಾವು ಮುಂಚೆಲೇ ಬಂದಿದ್ವಿ, ಬಂದು ಕೂತ್ಕೊಂಡಿದ್ವಿ ಜಾಗ ಇಟ್ಕೊಳ್ಳೋಣ ಅಂತ. ನಾನು ಅಕ್ಕ ಬಂದಿದ್ವಿ ನೋಡಿ. ಈಗೈತೆ ದೇವಸ್ಥಾನ, ತೋರಿಸಿಲ್ಲಲ್ಲ, ದೇವಸ್ಥಾನ ತೋರಿಸ್ತಿದ್ದೀನಿ ನೋಡಿ. ಜನ ಎಲ್ಲರೂ ಬಂದಿದ್ದಾರೆ, ಇನ್ನೂ ಬರ್ತಾಯಿದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ. ಕೋಣಂಗೆ ಕರ್ಕೊಂಬರ್ತಾರೆ, ಅದನ್ನು ವಿಡಿಯೋ ಮಾಡೋಂಗಿಲ್ಲ, ಕಡಿಯೋದು ವಿಡಿಯೋ ಮಾಡೋಂಗಿಲ್ಲ ಅಂತ ಹಿರಿಯರೆಲ್ಲ ಹೇಳಿದರು. ಹಾಗಾಗಿ ಆ ವಿಡಿಯೋ ಮಾಡಿಲ್ಲ, ಇಷ್ಟ ಹಾಕಿರ್ತೀನಿ ನೋಡಿ. ಈಗ ನೋಡಿ ಅಲ್ಲೆಲ್ಲ ಕೋಲಾಟ ಆಡ್ತಾರೆ ಎಲ್ಲ, ಅದನ್ನು ಕೋಲಾಟ ಆಡಿ ಅಷ್ಟೇ ಬಿಡ್ತಾರೆ, ವಿಡಿಯೋ ಮಾಡಲ್ಲ ಅನ್ನೆಷ್ಟು. ರೀತು ಬಂದಿದ್ದಿಲ್ಲ, ಅವಳಿ ಜಾತ್ರೆಗೆ ಏನನ್ನು ತೊಗೊಂಡೋಗೋಣ ಅಂತ ನಾನು ಅಕ್ಕ ಚಿನ್ನು ಬಂದಿದ್ವಿ. ನಮ್ಮ ಅಕ್ಕ ವ್ಯಾಪಾರ ಮಾಡ್ತಿದ್ದಾಳೆ ನೋಡಿ. ಚಿನ್ನೂ ಅಷ್ಟೇ ಏನೋ ತೊಗೊಳೋಣ ಅಂತ ಸ್ಕೆಚ್ ಆಗ್ತಾ ಇದ್ದಾಳೆ. ನಾನು ಅಕ್ಕ ಚಿನ್ನು ಜಾತ್ರೆಗೆ ಹೋಗಿದ್ವಿ ಅಂದ್ವಲ್ಲ, ಅಲ್ಲಿ ಚಿನ್ನು ಜಂಪಿಂಗ್ ಆಡ್ತೀನಿ ಅಂತ ಹೇಳಿದ್ಲು. ಅವಳನ್ನೇ ಸಪ್ರೇಟ್ ಕರ್ಕೊಂಡೋಗಿ ಬಿಟ್ಟಿದ್ದೆ. ಅಲ್ಲಿ ಸಾಯಿ ಮತ್ತು ನಮ್ಮ ಅಕ್ಕನ ಮಕ್ಕಳು ಬಂದಿದ್ದರು, ಅವರು ಆಟ ಆಡ್ತಿದ್ರು. ಅವ್ರ ಜೊತೆಗೆ ಇವಳನ್ನೂ ಬಿಟ್ಟೆ. ಅವರೆಲ್ಲರೂ ಆಟ ಆಡ್ತಿದ್ದಾಳೆ. ಅವನು ಹೆಂಗೆ ಮಾಡ್ತಿದ್ದಾನೆ, ಬ್ಯಾಡಲ್ಲ ಚಿ ಕಳಿಸು ಅಂತ ಇದ್ದಿದ್ದು. ಸಾಯಿ ನಿಧಾನ ಆಡು, ಅವಳು ಬೀಳ್ತಾಳ ಅಂತ ನಾನು ಹೇಳ್ತಿದ್ದೀನಿ. ಸಾಯಿಗೆ ಪ್ರತೀಕ್ಷೆಗಂದ್ರೂ ಆಗಲ್ಲ, ಇಬ್ಬರು ಜಗಳ ಆಡ್ತಾರೆ ಅವರಿಬ್ಬರು ಯಾವಾಗಲೂ ಅಷ್ಟೇ. ವಿಹಾನ್ ಅಂತ ಅವನು ಅಷ್ಟೇ ಬಂದಿದ್ದಾನೆ ಜಂಪಿಂಗ್ ಆಡೋಕ್ಕೆ. ಜಂಪಿಂಗ್ ಆಡಿದ್ರು. ಹೆಂಗೆ ಕೂತಾಡ ನೋಡ್ರಿ, ಗಾಡಿ ಹೆಂಗೆ ಆಗ್ತದೆ ನಮ್ಮ ಅಕ್ಕ ನೋಡ್ರಿ ಹೆಂಗೆ ಕೂತಾಡ. ನೀರಜ ಏನ್ ತಂದಿದ್ಯಪ್ಪ? ಡಾಕ್ಟರ್ ಸಾಮಾನ್. ಇಲ್ಲಿ ನೋಡ್ರಿ, ನಮ್ಮಂತಕ್ಕೆ ಬಯಲಾಟ ಆಗ್ತಿದ್ದಾರೆ. ನಿಜ ಬಂತ ನನಗೆ ಕೈಯ ಈಶ್ವರನೇ. చిన్నంగా
ಅಲ್ಲ ಇಲ್ಲೇ ಗುಡಿ ಇಲ್ಲೇ ಇರ್ತಲ್ಲ, ಗುಡಿ ಇಲ್ಲೇ ಐತಲ್ಲ ಅಕ್ಕ. ಈಗ